ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಈ ಮಸಾಲ ಟೀ ಪೌಡ್ರು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಇದನ್ನು 3 ವಿಧಾನದಲ್ಲಿ ಮಾಡ್ತಕ್ಕಂಥದ್ದನ್ನು ಮೊದಲು ತೋರಿಸ್ತೀನಿ. ನಂತರ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಟೀ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನು ಟೀ ಪೌಡ್ರನ್ನು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಆದ ನಂತರ ಇದಕ್ಕೆ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೋಬೇಕು. ಹಸಿ ಹಾಲನ್ನು ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾವು ಬೆಲ್ಲ ಅಥವಾ ಸಕ್ಕರೆ ಏನು ಯೂಸ್ ಮಾಡ್ತೀರೋ ಅದನ್ನು ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸೋಸ್ಕೊಂಡು ಕುಡಿಯೋದು. ಎರಡನೇ ವಿಧಾನ ಏನಪ್ಪ ಅಂತೇಳಿದ್ರೆ ವಿತೌಟ್ ಟೀ ಪೌಡ್ರ್ ಹಾಕ್ತೇನೆ. ಈಗ 1/4 ಟೀ ಸ್ಪೂನಷ್ಟು ಟೀ ಮಸಾಲಾನ ಹಾಕಿ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆನಂತರ 1 ಗ್ಲಾಸ್ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೊಂಡು ಕುಡಿಯೋದು. ಅದು ಎರಡನೇ ವಿಧಾನ. ಇದು ಬಂದುಬಿಟ್ಟು ಮೂರನೇ ವಿಧಾನ ಏನಪ್ಪ ಅಂತೇಳಿದ್ರೆ 1/4 ಟೀ ಸ್ಪೂನಷ್ಟು ಈ ಟೀ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳೋದು. ಮತ್ತು 1 ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಅಥವಾ ಸಕ್ಕರೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡು ಆದ ನಂತರ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತಗೊಂಡು ಅದನ್ನು ಹಿಂಡ್ಕೊಂಬಿಟ್ಟು ಮತ್ತು ಇದನ್ನು ಸೋಸ್ಕೊಂಬಿಡೋದು. ಇದು ಅಷ್ಟೇ ಬೆಳಗ್ಗೆನೇ ಟೀ ಬದಲು ಇದು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಈಗ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಈಗ ಬಂದುಬಿಟ್ಟು ಇದು ಅರಶಿನ ಕೊನೆ ಅಥವಾ ಅರಶಿನ ಬೋಟ್ ತೊಗೊಂಡಿದ್ದೀನಿ. ಒಂದು 4 ಪೀಸಷ್ಟು. ಈಗ ಲವಂಗ ತೊಗೊಂಡಿದ್ದೀನಿ ಮತ್ತು ಸೋಂಪು, ಏಲಕ್ಕಿ, ಇದು ಬಂದುಬಿಟ್ಟು ಕಾಳುಮೆಣಸು ಅಥವಾ ಕರಿಮೆಣಸು, 2 ಜಾಕಾಯಿ, ಇದು ಬಂದುಬಿಟ್ಟು ಒಂದು 50 ಗ್ರಾಮಷ್ಟು ಒಣ ಶುಂಠಿ ತೊಗೊಂಡಿದ್ದೀನಿ. ಚಕ್ಕೆ ನೋಡಿರಿ ಈ ಥರದ್ದೇ ತೊಗೊಳ್ರಿ. ಈ ಥರದ್ದು ತುಂಬಾ ಚೆನ್ನಾಗಿರುತ್ತೆ, ಪವರ್ ಆಗಿರುತ್ತೆ ಮತ್ತು ಅದು ಒರ್ಜಿನಲ್ಲು ಅಂತಲೂ ಹೇಳ್ತಾರೆ. ಇದು ಬಂದುಬಿಟ್ಟು ಹಿಪ್ಲಿ ಅಥವಾ ಪಿಪ್ಲಿ ಅಂತಾರೆ. ಇದು ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ. ಇದು ಬಂದುಬಿಟ್ಟು ತುಳಸಿ ಪೌಡ್ರು. ನಾನೇ ಮಾಡ್ಕೊಂಡಿರ್ತಕ್ಕಂಥ ತುಳಸಿ ಎಲೆಗಳನ್ನೆಲ್ಲ ಒಣಗಿಸ್ಬಿಟ್ಟು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು ಅಷ್ಟೇ, ಅದಿನ್ನೇನು ಇಲ್ಲ. ಹಾಗೆಯೇ ಇದನ್ನ ತೊಗೊಂಡಿರ್ತಕ್ಕಂಥ ಎಲ್ಲ ಮಸಾಲೆಗಳ್ನು ಚೆನ್ನಾಗಿ ಹುರ್ಕೊಂಬಿಡ್ಬೇಕು. ಅಂದರೆ ಜಾಸ್ತಿ ಹುರಿಬಾರ್ದು. ಅಂದರೆ ಉಗುರು ಬೆಚ್ಚಗೆ ಅಂತಾರಲ್ಲ, ಸ್ವಲ್ಪ ಅದನ್ನು ಮುಟ್ಟಿದ್ರೆ ಸ್ವಲ್ಪ ಬಿಸಿ ಬರಬೇಕು. ಆ ಥರ ಹುರ್ಕೊಂಬಿಟ್ಟು ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಕೊಂಡು ತುಳಸಿ ಪೌಡ್ರನ್ನು ಒಂದು 2 ಟೀ ಸ್ಪೂನಷ್ಟು ತುಳಸಿ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ, ಆವಾಗಲೇ ಹುರಿದು ಪುಡಿ ಮಾಡ್ಕೊಂಡಿರೋದು. ನೋಡಿ, ಈಗ ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಹುರಿದಿರ್ತಕ್ಕಂಥ ಧನ್ಯ 2 ಸ್ಪೂನ್ ಹಾಕಿ ಚೆನ್ನಾಗಿ ರುಬ್ಕೊಂಬಿಡ್ಬೇಕು. ನೋಡಿರಿ, ಈ ಥರ ಪೌಡ್ರ್ ಮಾಡ್ಕೊಂಬಿಡ್ಬೇಕು. ಪೌಡ್ರ್ ಮಾಡಿಕೊಂಡು ತಕ್ಷಣವೇ ಸ್ಟೋರ್ ಮಾಡಬಾರ್ದು. ಒಂದು 1/4 ಗಂಟೆ ಬಿಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಜಾರಲ್ಲಿ ಅಥವಾ ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸ್ಮೆಲ್ ಹೋಗಲ್ಲ, ಏರ್ ಟೈಟಾಗಿ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.